ಇವ್ರ ಪ್ರಶ್ನೆ NT ಸ್ಕ್ಯಾನ್ಗೆ ಹೋದಾಗ ಪ್ಲಾಸೆಂಟಾ ಪೊಸಿಷನ್ ಕೆಳಗಡೆ ಇದೆ ಅಂತ ಹೇಳಿದ್ದಾರೆ. ಆದ್ರಿಂದ ನಮ್ಮ ಡಾಕ್ಟರ್ ನನಗೆ ಟ್ರಾವೆಲ್ ಮಾಡಬಾರ್ದು ಮತ್ತು ಮನೆ ಕೆಲಸ ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇವಾಗ ಅನಾಮಲಿ ಸ್ಕ್ಯಾನ್ ಇವಾಗಲೂ ಸಹ ಪ್ಲಾಸೆಂಟಾ ಪೊಸಿಷನ್ ಕೆಳಗಡೆ ಇದೆಯಾ ಅಂತ ಕೇಳ್ತಿದ್ದಾರೆ. ಬನ್ನಿ ಈ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಪ್ಲಾಸೆಂಟಾ ಪೊಸಿಷನ್ ಕೆಳಗಡೆ ಇದ್ರೆ ಅದನ್ನ ಲೋ ಲೈಯಿಂಗ್ ಪ್ಲಾಸೆಂಟಾ ಅಥವಾ ಪ್ಲಾಸೆಂಟಾ ಪ್ರಿವಿಯಾ ಅಂತ ಹೇಳ್ತೀವಿ. ಪ್ಲಾಸೆಂಟಾ ಪ್ರಿವಿಯಾ ಇದ್ದಂಥ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ನಾರ್ಮಲ್ ಡೆಲಿವರಿಗೆ ಕಷ್ಟ ಆಗ್ಬೋದು. ಇದರಿಂದನೇ ಡಾಕ್ಟರ್ ನಿಮಗೆ ಎಚ್ಚರಿಕೆ ಕೊಡೋದು. ಆದರೆ ಮೊದಲನೇ ತ್ರೈಮಾಸಿಕದಲ್ಲಿ ನಾವೇನು ಪ್ಲಾಸೆಂಟಾ ಪೊಸಿಷನ್ ನೋಡ್ತೀವಿ ಅದು ರಿಲಯಬಲ್ ಅಲ್ಲ. ಎರಡನೇ ತ್ರೈಮಾಸಿಕಕ್ಕೆ ಬಂದಾಗ 90ರಿಂದ 95% ಕೇಸಸ್ಸಲ್ಲಿ ಪ್ಲಾಸೆಂಟಾ ಮೇಲೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪ್ಲಾಸೆಂಟಾ ಪೊಸಿಷನ್ ಕೆಳಗಡೆ ಇದೆ ಅಂತ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಹೇಳಿದರೆ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾಗಿಲ್ಲ ಮತ್ತು ವರಿನೂ ಮಾಡಬೇಕಾಗಿಲ್ಲ. ಇದೇ ಥರ ನಿಮಗೆ ಪ್ರೆಗ್ನೆನ್ಸಿ ಬಗ್ಗೆ ಸಿಂಪಲ್ ಆಗಿ ಮಾಹಿತಿ ಬೇಕು ಅಂದರೆ ಶೇರ್ ಮಾಡೋದನ್ನು ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ.